ಟೀಕೆ ಮಾಡೋರಿಗೆ ನಾನು ಇಲ್ಲಿ ತನಕನೂ ಕಳೆದ 10 ವರ್ಷಗಳಿಂದ ನಾನು ಯಾರಿಗೂ ಉತ್ತರ ಕೊಟ್ಟಿಲ್ಲ. ಆದರೆ ಈಗ ಟೀಕೆ ಮಾಡೋರಿಗೆ ಉತ್ತರ ಕೊಡೋ ನೆಸೆಸಿಟಿ ಇಲ್ಲ. ಆದರೂ ಅವ್ರಿಗೆ ವಿನಂತಿಸ್ಕೊಳ್ಳೋದೇನು ಅಂದರೆ, ಈ ಮೂಲಕ ವಿನಂತಿಸ್ಕೊಳ್ಳೋದೇನು ಅಂತಂದರೆ, ಟೀಕೆ ಮಾಡೋದು ತುಂಬ ಈಸಿ. ಆದರೆ ಒಂದು ಕೆಲಸ ಮಾಡಿ ಒಂದು ಸಂಘ ಸಂಸ್ಥೆಗಳನ್ನು 10 ವರ್ಷ ನಡೆಸೋದು ತುಂಬ ಕಷ್ಟ. ಒಂದು ಕೆಲಸಗಳನ್ನ ಈ ಕಾಲದಲ್ಲಿ ಮಾಡೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾಯಿದ್ದಾನೆ, ಇದರಿಂದ ನೂರಾರು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ, ಸಾವಿರಾರು ಜನಕ್ಕೆ ಆಶ್ರಯ ಆಗ್ತಾಯಿದೆ ಅಂದಾಗ ದಯಮಾಡಿ ಟೀಕೆ ಮಾಡಬೇಡಿ. ಟೀಕೆ ಮಾಡೋದು, ಈಗ ಕೆಲವರೆಲ್ಲ ನಿಮಗೆ ವಿಷಯನೇ ಗೊತ್ತಿರಲ್ಲ, ಟೀಕೆ ಮಾಡ್ತೀರಾ. ನಾನು ಇಂಥವ್ರು ನಿಮ್ಮ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತಂದರೆ, ನಾನು ಒಬ್ಬ ಹಳ್ಳಿಯಿಂದ ಬಂದವನು. ನನಗೂ ಕನ್ನಡದಲ್ಲಿ ಎಷ್ಟು ಕೆಟ್ಟ ಶಬ್ದಗಳಿದ್ದಾವೋ ಅಷ್ಟು ಕೆಟ್ಟ ಶಬ್ದಗಳು ಗೊತ್ತು. ಆದರೆ ನಾನು ಟೀಕೆ ಮಾಡೋರಿಗೆ ನೀವು ಉತ್ತರ ಕೊಡಲ್ಲ. ಆದಮೇಲೆ ನೀವೇನೋ ಗೊತ್ತಿಲ್ಲದೇ ಮಾಡಿದ್ದೀರಿ ಅಂತೇಳಿ ನಾನು ನಿಮಗೆ ಅದೇ ಥರ ಉತ್ತರ ಕೊಟ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ದಯಮಾಡಿ ನಾನು ವಿನಂತಿಸ್ಕೊಳ್ಳೋದು ಇಷ್ಟೇ, ಯಾರೇ ಟೀಕೆ ಮಾಡಿದ್ರು ಅವ್ರಿಗೆ ವಿನಂತಿಸ್ಕೊಳ್ಳೋದು ಇಷ್ಟೇ. ಟೀಕೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಒಂದು ಕೆಲಸನ ಏನಾರು ಒಂದು ಸಂಘ ಸಂಸ್ಥೆನ ಮುನ್ನಡೆಸೋದಕ್ಕೆ ಎಷ್ಟು ಕಷ್ಟ ಇದೆ. ಅದರಲ್ಲೂ ಸಾವಿರಾರು ಜನಕ್ಕೆ ಆಸರೆಯಾಗುವಂಥ ಒಂದು ಸಂಸ್ಥೆಯನ್ನು ನಡೆಸೋದು ಮತ್ತು ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಇದನ್ನೆಲ್ಲ ಯೋಚನೆ ಮಾಡಿ. ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಅನವಶ್ಯಕವಾಗಿ ಮಾತಾಡಿ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡ್ತಿರೋನ್ನ ಮನಸ್ಸನ್ನು ಕುಗ್ಸುವಂಥ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ದಯಮಾಡಿ ಯಾರೇ ಟೀಕೆ ಮಾಡಿದ್ರು, ನಿಮಗೆ ಟೀಕೆ ಮಾಡೋರಿಗೆ ನಾವು ನಿಮ್ಮಂಗೆ ಕೆಟ್ಟದಾಗಿ ಮಾತಾಡಿ ಉತ್ತರ ಕೊಟ್ಟರೆ ನನಗೂ ನಿಮಗೂ ವ್ಯತ್ಯಾಸ ಇರಲ್ಲ. ಆಮೇಲೆ ನೀವೇನೋ ನನ್ನ ಗೊತ್ತಿಲ್ಲದೇ ನನ್ನ ಮನಸ್ಸಿಗೆ ನೋವು ಮಾಡಿದ್ದೀರಿ ಅಂತ ಹೇಳಿ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದಯಮಾಡಿ ಟೀಕೆ ಮಾಡೋರು ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಏನೇನೋ ಮಾತಾಡಿ ಟೀಕೆ ಮಾಡಬೇಡಿ. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಿದ್ರೆ ನಿಮಗೆ ಅದಕ್ಕೆ ಸಮಂಜಸವಾದ ಉತ್ತರ ಸಿಗುತ್ತೆ ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ನಾನು 2 ಮಾತುಗಳು ಧನ್ಯವಾದ.